ನಿರಂತರ ಸುದ್ದಿ. ಸೌಜನ್ಯ ಅಂತಕ ಸಂತೋಷ್ ರಾವ್ ಭಾರಿ ಪ್ರಭಾವಶಾಲಿಯ ಎನ್ನುವಂತಹ ಹಲವು ಪ್ರಶ್ನೆಗಳನ್ನು ಫೇಸ್ಬುಕ್ನಲ್ಲಿ ಎತ್ತಿದವರಿದ್ದಾರೆ. ಕೆಲವೊಂದು ಸಂಶಯಗಳಿಗೆ ಉತ್ತರವನ್ನು ನೀಡಲಾಗಿದೆ. ಫೇಸ್ಬುಕ್ಕನ್ನು ಬಳಸುತ್ತಿರುವವರು ಈ ಸಂಶಯಗಳನ್ನು ಇಟ್ಟುಕೊಂಡು ಹಲವಾರು ರೀತಿಯಲ್ಲಿ ತಮ್ಮ ತಮ್ಮ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಅಂತಹ ಪ್ರಶ್ನೆಗಳಲ್ಲಿ ಪ್ರಮುಖವಾದ ಪ್ರಶ್ನೆ ಅಂತ ಹೇಳಿದರೆ, ಸಂತೋಷ್ ರಾವ್ ತನ್ನ ಪ್ರಭಾವವನ್ನು ಬಳಸಿ 4 ಜನರ ತನಿಖೆಗೆ ತಡೆಯಾಜ್ಞೆ ತರಲು ಸಾಧ್ಯವೇ ಅಂತೇಳಿ. ಆದರೆ ಸಂತೋಷ್ ರಾವ್ ಆ 4 ಜನರ ತನಿಖೆಗೆ ತಡೆಯಾಜ್ಞೆ ತಂದದ್ದು ಅಲ್ಲ. ಬದಲಾಗಿ ಆ 4 ಜನರೇ ತಡೆಯಾಜ್ಞೆ ತಂದಿರುವುದು. ವಾಸ್ತವ ಏನು ಅಂತ ಹೇಳಿದರೆ, ಸ್ಥಳೀಯ ಪೊಲೀಸರು, COD ಮತ್ತು CBI ಮೂರೂ ತನಿಖಾ ಸಂಸ್ಥೆಗಳು ಸಂತೋಷ್ ರಾವ್ರನ್ನು ಆರೋಪಿ ಅಂತ ಪರಿಗಣಿಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿತು. MCC ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ MCC ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ MCC ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 180012329966. ಷರತ್ತುಗಳು ಅನ್ವಯ. ಆರಂಭದಲ್ಲಿ ಸ್ಥಳೀಯ ಪೊಲೀಸರು ಅಂದರೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರು ಈ ಪ್ರಕರಣದ ತನಿಖೆ ನಡೆಸಿದರು. ಸುಮಾರು 45 ದಿನಗಳ ಕಾಲ ಅವರು ಆ ತನಿಖೆಯನ್ನು ನಡೆಸಿದ್ದರು. ಆರೋಪಿಯ ಮೇಲೆ ಸಾಕ್ಷಿ ಮತ್ತು ಸಾಕ್ಷ್ಯವನ್ನು ಸಂಗ್ರಹಿಸಿದ್ದರು. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ವಸಂತ ಬಂಗೇರ ಅವರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಈ ಪ್ರಕರಣದ ತನಿಖೆಯನ್ನು CODಗೆ ಒಪ್ಪಿಸುವಲ್ಲಿ ಯಶಸ್ವಿಯಾದರು. COD DSP ರುದ್ರಮುನಿಯವರು ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡರು. ಅವರು ಈ ಪ್ರಕರಣದ ತನಿಖೆ ನಡೆಸಿ 90 ದಿನಗಳ ಒಳಗೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ದರು. ಅಂದರೆ ಅಕ್ಟೋಬರ್ 10ರಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಅಕ್ಟೋಬರ್ 14ರಂದು ಆರೋಪಿ ಸಂತೋಷ್ ರಾವ್ರನ್ನು ಬಂಧಿಸಲಾಗಿತ್ತು. ಆದ್ದರಿಂದ ಜನವರಿ 14ರ ಒಳಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕಿತ್ತು. ಅದರಂತೆ ಅವರು ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಇದು 2013ರಲ್ಲಿ. ತದನಂತರ ಈ ಪ್ರಕರಣ ಇದ್ದಾಗಲೇ ಸೌಜನ್ಯಳ ಮನೆಯವರು ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣೆ ವೇದಿಕೆಯ ಮಹೇಶೆಟ್ಟಿ ತಿಮ್ಮರೋಡಿಯವರು ರಾಜ್ಯ ಮಟ್ಟದ ಸುದ್ದಿವಾಹಿನಿಯೊಂದರಲ್ಲಿ 4 ಹೆಸರನ್ನು ಬಹಿರಂಗಪಡಿಸಿದರು. ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರ ಸಹೋದರ ಹರ್ಷೇಂದ್ರ ಕುಮಾರ್ ಅವರ ಮಗ ನಿಶ್ಚಲ್ ಜೈನ್, ಧರ್ಮಸ್ಥಳದಲ್ಲಿ ಆಟೋ ಡ್ರೈವರ್ ಆಗಿರುವಂಥ ಉದಯ್ ಜೈನ್, ಧರ್ಮಸ್ಥಳದಲ್ಲಿ ಅಂಗಡಿಯೊಂದನ್ನು ಹೊಂದಿರುವಂಥ ಧೀರಜ್ ಕೆಲ್ಲ, ಧರ್ಮಸ್ಥಳ ಕ್ಷೇತ್ರದ ಕಚೇರಿಯಲ್ಲಿ ಉದ್ಯೋಗಿ ಆಗಿರುವಂಥ ಮಲ್ಲಿಕ್ ಜೈನ್. ಈ 4 ಹೆಸರು ಬಂದಂಥ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ನಿಶ್ಚಲ್ ಜೈನ್ ಆ ಘಟನೆ ನಡೆದ ಸಂದರ್ಭದಲ್ಲಿ ಭಾರತದಲ್ಲಿ ಇರಲಿಲ್ಲ. ಅವರು ನ್ಯೂಯಾರ್ಕಿನ ಯೂನಿವರ್ಸಿಟಿಯೊಂದರಲ್ಲಿ MBA ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದಾರೆ. ಅವರು ಆಗಸ್ಟ್ ಕೊನೆಯ ವಾರದಲ್ಲೂ ನ್ಯೂಯಾರ್ಕಿಗೆ ಹೋಗಿದ್ದು ಡಿಸೆಂಬರ್ನಲ್ಲಿ ವಾಪಸ್ಸು ಬಂದಿದ್ದಾರೆ. ಆ ಸಂದರ್ಭದ ಅವರ ಪಾಸ್ಪೋರ್ಟು, ವೀಸಾ ಕಾಪಿ, ಅವರ ಟ್ರಾವೆಲ್ ಹಿಸ್ಟ್ರಿ ಮತ್ತು ಅವರು ಅಮೇರಿಕದಲ್ಲಿ ನಡೆಸಿದಂತಹ ಹಣಕಾಸಿನ ವಹಿವಾಟಿನ ದಾಖಲೆಗಳನ್ನು ಬಿಡುಗಡೆಗೊಳಿಸಿದ್ದರು. ಆದ್ದರಿಂದ ನಿಶ್ಚಲ್ ಜೈನ್ ಈ ಪ್ರಕರಣದಲ್ಲಿ ಇಲ್ಲ ಎನ್ನುವುದನ್ನು ಆ ಪ್ರಕರಣದ ತನಿಖೆ ನಡೆಸಿದಂತಹ COD ಪೊಲೀಸರು ಮತ್ತೊಮ್ಮೆ ವೆರಿಫೈ ಮಾಡಿದರು. 4 ಜನರ ಹೆಸರು ಯಾವಾಗ ಬಂತೋ ಆ ಸಂದರ್ಭದಲ್ಲಿ CODಯವರು ಮತ್ತೊಮ್ಮೆ ಅದನ್ನು ವೆರಿಫೈ ಮಾಡಿದರು. ಆ ಸಂದರ್ಭದಲ್ಲಿ ನಿಶ್ಚಲ್ ಜೈನ್ ಬೆಂಗಳೂರು ಏರ್ಪೋರ್ಟ್ನಿಂದ
ದುಬೈ ಮೂಲಕ ನ್ಯೂಯಾರ್ಕಿಗೆ ಹೋಗಿರೋದು ಖಚಿತವಾಯಿತು ಮತ್ತು ಅವರು ವಾಪಸ್ಸು ಡಿಸೆಂಬರಲ್ಲಿ ಬಂದದ್ದು ಖಚಿತವಾಯಿತು ಮತ್ತು ವೀರೇಂದ್ರ ಹೆಗ್ಗಡೆ ಅವರು ಬಿಡುಗಡೆ ಮಾಡಿದಂಥ ದಾಖಲೆಗಳನ್ನು ಅವರು ಕ್ರಾಸ್ ವೆರಿಫಿಕೇಷನ್ ಮಾಡಿದರು. ಅದರಲ್ಲಿ ಸ್ಪಷ್ಟವಾಗಿತ್ತು ನಿಶ್ಚಲ್ ಜೈನ್ ಊರಲ್ಲಿ ಇಲ್ಲ ಅಂತೇಳಿ. ಆದರೆ ಮಿಕ್ಕ ಮೂವರು ಧರ್ಮಸ್ಥಳದಲ್ಲಿದ್ದರಲ್ಲ, ಆದ್ದರಿಂದಾಗಿ ಈ ಉದಯ್ ಜೈನ್, ಮಲ್ಲಿಕ್ ಜೈನ್ ಮತ್ತು ಧೀರಜ್ ಕೆಲ್ಲ ಈ ಮೂವರನ್ನು COD ಪೊಲೀಸರು ವಿಚಾರಣೆ ಮಾಡಿದರು. ಆ ವಿಚಾರಣೆಯ ಸಂದರ್ಭದಲ್ಲಿ ಅವರು ಆ ದಿನದಂದು, ಅಂದರೆ ಸೌಜನ್ಯ ನಾಪತ್ತೆಯಾದ ದಿನದಂದು, ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಎಲ್ಲೆಲ್ಲಿ ಇದ್ದರು ಎನ್ನುವುದರ ಬಗ್ಗೆ ಮಾಹಿತಿ ನೀಡಿದರು. ಉದಯ್ ಜೈನ್ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಿದ್ದಂಥ ಯಕ್ಷಗಾನ ಕಾರ್ಯಕ್ರಮಕ್ಕೆ ಹೋಗಿದ್ದರೆ, ಧೀರಜ್ ಜೈನ್ ತನ್ನ ಪತ್ನಿಯ ಸೀಮಂತದ ಆಹ್ವಾನ ಪತ್ರಿಕೆ ಕೊಡಲಿಕ್ಕೆ ಬೆಳ್ತಂಗಡಿಗೆ ಹೋಗಿದ್ದರು. ಮಲ್ಲಿಕ್ ಬೇರೆ ಒಂದು ಕಡೆಯಲ್ಲಿ ಇದ್ದರು. ಅವರ ಹೇಳಿಕೆಗಳು ಮತ್ತು ಅವರ ಮೊಬೈಲ್ನ ಕಾಲ್ ಡೀಟೇಲ್ಸ್ ಮತ್ತು ಅದರ ಲೊಕೇಶನ್ ಇದನ್ನು ತೆಗೆಸಿದಂತಹ COD ಅಧಿಕಾರಿಗಳು ಆ ಮೂವರು ಸಹ ಆ ಸಂದರ್ಭದಲ್ಲಿ ಘಟನಾ ಸ್ಥಳದಲ್ಲಿ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡಿದ್ದರು ಮತ್ತು ಅವರನ್ನು ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದರು. ಆ ಹೇಳಿಕೆಗಳು CBIನವರು ಸಲ್ಲಿಸಿದಂಥ ಪೂರಕ ಆರೋಪ ಪಟ್ಟಿಯೊಂದಿಗೆ ಸೇರ್ಪಡೆಯಾಗಿತ್ತು. ಇದಾಗಿ ಒಂದು ವರ್ಷದ ನಂತರ, ಅಂದರೆ 2013ರಲ್ಲಿ ಈ ಆರೋಪ ಬಂದದ್ದು. ತದನಂತರ ಅದರ ತನಿಖೆ ಆಗಿರುವುದು. 2016ರಲ್ಲಿ ಈ ಪ್ರಕರಣದ ಪ್ರಾಥಮಿಕ ವಿಚಾರಣೆ CBI ನ್ಯಾಯಾಲಯದಲ್ಲಿ ನಡೆಯಿತು. ಹೈಕೋರ್ಟಿನ ಸೂಚನೆಯಂತೆ ಆ ಪ್ರಕರಣದ 16 ಮಂದಿ ಸಾಕ್ಷಿದಾರರ ವಿಚಾರಣೆಗೆ ದಿನ ನಿಗದಿಯಾಗಿತ್ತು. ಅದರಂತೆ ಆ ಪ್ರಕರಣದ ದೂರುದಾರರಾದ ಚಂದಪ್ಪ ಗೌಡರು, ಅತ್ಯಾಚಾರ ಮತ್ತು ಕೊಲೆಗೆ ಸಂಬಂಧಪಟ್ಟಂಥ ದೂರು ನೀಡಿದಂಥ ಜಗದೀಶ್, ಚಂದಪ್ಪ ಗೌಡರ ಭಾವ ವಿಠಲಗೌಡ, ಪುರಂದರಗೌಡ, ಮೃತದೇಹವನ್ನು ಮಹಾಜರು ಮಾಡಿದ ಸಂದರ್ಭದಲ್ಲಿ ಮಹಾಜರು ಸಾಕ್ಷಿಗಳಾಗಿ ಇದ್ದವರು, ಆರೋಪಿ ಸಂತೋಷವನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ಇದ್ದ ಯುವಕರು ಮತ್ತು ಶವದ ಪಂಚನಾಮೆಗೆ ಎಲ್ಲಿ ಸಾಕ್ಷಿದಾರರಾಗಿದ್ದರು. ಒಟ್ಟು 16 ಮಂದಿಯ ಪ್ರಾಥಮಿಕ ವಿಚಾರಣೆ ನಡೆಯಿತು. ಈ ಪ್ರಾಥಮಿಕ ವಿಚಾರಣೆಯ ಸಂದರ್ಭದಲ್ಲಿ ಸಾಕ್ಷಿದಾರರು ಈ ಮೂವರ ಹೆಸರನ್ನು ನ್ಯಾಯಾಲಯದ ಗಮನಕ್ಕೆ ತಂದರು. ಅಂದರೆ ಮಲ್ಲಿಕ್ ಜೈನ್, ಧೀರಜ್ ಜೈನ್ ಮತ್ತು ಉದಯ್ ಜೈನ್. ನ್ಯಾಯಾಲಯ ಅದನ್ನು ದಾಖಲಿಸಿಕೊಂಡಿತ್ತು. ಇದನ್ನೇ ಆಧಾರವಾಗಿಟ್ಟುಕೊಂಡಂತಹ CBI ಪರ ಪ್ರಾಸಿಕ್ಯೂಟರ್ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿ CRPC ಸೆಕ್ಷನ್ 319 ಅಡಿಯಲ್ಲಿ ಈ ಮೂವರನ್ನು ಈ ಪ್ರಕರಣದಲ್ಲಿ ಸಹ ಆರೋಪಿಗಳನ್ನಾಗಿ ಮಾಡಬೇಕು ಅಂತ ಕೋರಿಕೊಂಡರು. ನ್ಯಾಯಾಲಯ ಆ ಮೂವರಿಗೆ ಸಮನ್ಸ್ ಜಾರಿ ಮಾಡಿತ್ತು. ಆ ಮೂವರು ನ್ಯಾಯಾಲಯಕ್ಕೆ ಹಾಜರಾದರು. ಆ ಸಂದರ್ಭದಲ್ಲಿ ಅವರು ತಮ್ಮ ಹೇಳಿಕೆಗಳನ್ನು ನ್ಯಾಯಾಲಯದಲ್ಲಿ ದಾಖಲಿಸಿದರು. ತಮ್ಮನ್ನು COD ಮತ್ತು CBI ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ನಾವು ವಿಚಾರಣೆಗೆ ಒಳಪಟ್ಟಿದ್ದೇವೆ, ನಾವು ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇದ್ದೆವು ಅಂತ ಹೇಳಿದ್ದೇವೆ, ಅದನ್ನು ಅವರು ಕ್ರಾಸ್ ವೆರಿಫಿಕೇಷನ್ ಸಹ ಮಾಡಿದ್ದಾರೆ. ಆದ್ದರಿಂದ ನಮ್ಮನ್ನು ಈ ಪ್ರಕರಣದಿಂದ ಕೈಬಿಟ್ಟಿದ್ದಾರೆ. ಇದೀಗ ನ್ಯಾಯಾಲಯ ನಮಗೆ ಸಮನ್ಸ್ ನೀಡಿದೆ, ಆದ್ದರಿಂದ ನಾವು ನ್ಯಾಯಾಲಯಕ್ಕೆ ಹಾಜರಾಗಿದ್ದೇವೆ. ನಾವು ಯಾವುದೇ ರೀತಿಯ ತನಿಖೆಗೆ ಸಿದ್ಧರಿದ್ದೇವೆ. ಒಟ್ಟಾರೆಯಾಗಿ ಸಾರ್ವಜನಿಕವಾಗಿ ನಮಗೆ ಮುಜುಗರ ಆಗ್ತಾ ಇದೆ. ಆದ್ದರಿಂದ ಇದರಿಂದ ನಮ್ಮನ್ನು ಪಾರು ಮಾಡಬೇಕಾದರೆ ನಮ್ಮನ್ನು ನೀವು ವೈಜ್ಞಾನಿಕ ತನಿಖೆಗೆ ಒಳಪಡಿಸಬಹುದು, ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಅಂತೇಳಿ ತಕ್ಷಣ ನ್ಯಾಯಾಲಯ ಆ ಮೂವರ ವೈಜ್ಞಾನಿಕ ತನಿಖೆಗೆ ಆದೇಶ ನೀಡಿತು ಮತ್ತು CBI ಅಧಿಕಾರಿಗಳಿಗೆ ಸೂಚನೆ ನೀಡಿತು. CBI ಅಧಿಕಾರಿಗಳು ಈ ಮೂವರನ್ನು ವೈಜ್ಞಾನಿಕ ತನಿಖೆಗೆ ಗುರಿಪಡಿಸಿದರು. ಅಂದರೆ ಪಾಲಿಗ್ರಾಫ್, ಬ್ರೈನ್ ಮ್ಯಾಪಿಂಗ್, ಲೈಟ್ ಡಿಟೆಕ್ಟರ್, ಈ ಮೂರೂ ರೀತಿಯ
ತನಿಖೆ ಇದೆ. ಆ ಮೂರೂ ತನಿಖೆಗೆ ಆ ಮೂವರು ಒಳಪಟ್ಟರು. ಆರಂಭದಲ್ಲಿ CBI ಅಧಿಕಾರಿಗಳು, COD ಅಧಿಕಾರಿಗಳು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆ ಮೂವರು ಯಾವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೋ ಅದೇ ಹೇಳಿಕೆಗಳು ವೈಜ್ಞಾನಿಕ ತನಿಖೆಯಲ್ಲೂ ಪ್ರೂವ್ ಆಯಿತು. ಆ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ ಮೇಲೆ ಆ ಮೂವರನ್ನು ಈ ಪ್ರಕರಣದಿಂದ ಕೈ ಬಿಡಲಾಯಿತು. ಇದು 2018ರಲ್ಲಿ. ಇದಾಗಿ 2 ವರ್ಷದ ನಂತರ ಅಂದರೆ 2021ರಲ್ಲಿ ಮತ್ತೆ ಸೌಜನ್ಯನ ತಂದೆ ಚಂದಪ್ಪ ಗೌಡರು ಇದೇ CRPC ಸೆಕ್ಷನ್ 319 ಅಡಿಯಲ್ಲಿ ಒಂದು ಅರ್ಜಿ ಸಲ್ಲಿಸಿದರು. ಆ ಮೂವರನ್ನು ಮತ್ತೆ ಇದರಲ್ಲಿ ಆರೋಪಿಗಳನ್ನಾಗಿ ಸೇರಿಸಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ನ್ಯಾಯಾಲಯ ಮತ್ತೆ ಸಮನ್ಸು ನೀಡಿತು. ಆ ಸಮನ್ಸ್ ನೀಡಿದ್ದಕ್ಕೆ ಅವರು ಹೈಕೋರ್ಟಿಗೆ ಹೋದರು. ಹೈಕೋರ್ಟಲ್ಲಿ ಅವರ ಭಿನ್ನಹ ಏನಿತ್ತು ಅಂತ ಹೇಳಿದರೆ, ನಮ್ಮನ್ನು ಆಲ್ರೆಡಿ ಈ ಪ್ರಕರಣದಲ್ಲಿ ಅದೇ ಸೆಕ್ಷನ್ ಅಡಿಯಲ್ಲಿ ನಮಗೆ ಸಮನ್ಸ್ ಆಗಿತ್ತು, ನಾವು ವಿಚಾರಣೆಗೆ ಹಾಜರಾಗಿದ್ದೇವೆ, ವೈಜ್ಞಾನಿಕ ತನಿಖೆಗೆ ಒಳಪಟ್ಟಿದ್ದೇವೆ, ಅದರ ರಿಪೋರ್ಟು ಇದೆ, ಆ ರಿಪೋರ್ಟನ್ನು ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ, ಆದ್ದರಿಂದ ಈ ಪ್ರಕರಣದ ಸಮನ್ಸನ್ನು ರದ್ದುಗೊಳಿಸಬೇಕು ಅಂತೇಳಿ ಹೈಕೋರ್ಟ್ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಈ ಮೂವರು ಹೇಳಿದಂತಹ ಭಿನ್ನವಿಸಿಕೊಂಡಂತಹ ರೀತಿ ಸರಿ ಇದೆ ಅಂತ ಹೇಳಿ ಅವರ ಮೇಲಿನ ಎಲ್ಲ ಆರೋಪಗಳನ್ನು ಬದಿಗಿರಿಸಿತು, ಆದೇಶ ಮಾಡಿತು. ಹೊರತು ತನಿಖೆಗೆ ತಡೆಯಾಜ್ಞೆ ತಂದದ್ದು ಅಲ್ಲ. ಆ ಮೂವರ ಮೇಲೆ ವೈಜ್ಞಾನಿಕ ತನಿಖೆಗೆ ನೀಡಿದ್ದಂಥ ಆದೇಶವನ್ನು ಹೈಕೋರ್ಟು ರದ್ದುಗೊಳಿಸಿತ್ತು. ತನಿಖೆ ಬೇರೆ, ವಿಚಾರಣೆ ಬೇರೆ. ತನಿಖೆ ನಡೆಸುವುದು ತನಿಖಾ ಸಂಸ್ಥೆಗಳು, ವಿಚಾರಣೆ ನಡೆಸುವುದು ನ್ಯಾಯಾಲಯ. ಆದ್ದರಿಂದ ಆ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಗುರಿಯಾಗಬೇಕು ಎಂದು ನೀಡಿದಂಥ ಸಮನ್ಸನ್ನು ಹೈಕೋರ್ಟ್ ರದ್ದುಗೊಳಿಸಿದ್ದು. ಅಂದರೆ ಆಲ್ರೆಡಿ ಒಮ್ಮೆ ಸಮನ್ಸ್ ನೀಡಲಾಗಿತ್ತು, ಮತ್ತು ಅದನ್ನು ವಿಚಾರಣಾ ನ್ಯಾಯಾಲಯವೇ ರದ್ದು ಮಾಡಿತ್ತು. ತದನಂತರ 2ನೇ ಬಾರಿ ವಿಚಾರಣಾ ನ್ಯಾಯ ಅದೇ ರೀತಿಯ ಸಮನ್ಸ್ ನೀಡಿದಾಗ ಒಂದೇ ಪ್ರಕರಣದಲ್ಲಿ ಒಂದೇ ರೀತಿಯ ಸಮನ್ಸನ್ನು 2 ಬಾರಿ ನೀಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಎನ್ನುವ ಕಾರಣಕ್ಕಾಗಿ ಆ ಸಮನ್ಸನ್ನು ಹೈಕೋರ್ಟ್ ರದ್ದು ಮಾಡಿತ್ತೇ ಹೊರತು ಈ ಮೂವರು ಯುವಕರು ಹೈಕೋರ್ಟಿಂದ ತಡೆಯಾಜ್ಞೆ ತಂದದ್ದು ಅಲ್ಲ. ಮತ್ತೊಂದು ಪ್ರಶ್ನೆ ಏನಂತ ಹೇಳಿದರೆ, ಸಂತೋಷ್ ರಾವ್ ತನ್ನ ಪ್ರಭಾವ ಮತ್ತು ಹಣಬಲದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವುದನ್ನು ನ್ಯಾಯಾಲಯದಿಂದ ಅಳಿಸಿ ಹಾಕಲು ಸಾಧ್ಯವೇ ಅಂತೇಳಿ. ಇಡೀ ಪ್ರಕರಣದಲ್ಲಿ ನ್ಯಾಯಾಲಯದ ವಿಚಾರಣೆಯ ತೂಕ ಒಂದಾದರೆ ಅದರಿಂದ ಹೊರತುಪಡಿಸಿ ಸಾಮಾಜಿಕ ಜಾಲತಾಣಗಳು, ಮಾಧ್ಯಮಗಳಲ್ಲಿ ಆದಂಥ ಚರ್ಚೆ, ಸಾಮಾಜಿಕ ಜಾಲತಾಣಗಳು ಈ ಪ್ರಕರಣವನ್ನು ಮುಂದಿಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಬಿತ್ತರಿಸಿದಂತಹ ವರದಿಗಳು, ಪ್ರಕರಣಕ್ಕೂ ಧರ್ಮಸ್ಥಳಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ಗೊತ್ತಿದ್ದರೂ ಸಹ ಉದ್ದೇಶಪೂರ್ವಕವಾಗಿಯೇ ಆ ರೀತಿಯಾಗಿ ಮಾನಹಾನಿಕರವಾಗುವಂತಹ, ತೇಜೋವಧೆ ಮಾಡುವಂತಹ ವರದಿಗಳನ್ನು ಪ್ರಕಟಿಸಿದ್ದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಕ್ಕೆ ಸಂಬಂಧಪಟ್ಟವರು ರಾಜ್ಯ ಹೈಕೋರ್ಟ್ನ ಮೊರೆ ಹೋಗಿದ್ದರು. ಆ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಂಡ ರಾಜ್ಯ ಹೈಕೋರ್ಟು ಸಂಬಂಧಿತ ಯೂಟ್ಯೂಬ್ ಚಾನಲ್ನ ಪ್ರವರ್ತಕರಿಗೆ ನೋಟಿಸು ನೀಡಿತ್ತು ಮತ್ತು ಉತ್ತರಿಸುವಂತೆ ಹೇಳಿತ್ತು. ಆದರೆ ಯಾರೂ ಅದನ್ನು ಉತ್ತರಿಸಲಿಲ್ಲ ಮತ್ತು ಪ್ರಶ್ನೆ ಮಾಡಲಿಲ್ಲ. ಕೊನೆಗೆ ಹೈಕೋರ್ಟು ಯೂಟ್ಯೂಬ್ಗೆ ಅಂತಹ ಆಕ್ಷೇಪಾರ್ಹ ವಿಡಿಯೋಗಳನ್ನು ಡಿಲೀಟ್ ಮಾಡುವಂತೆ ಆದೇಶ ಮಾಡಿತ್ತು ಮತ್ತು ಎಲ್ಲ ಯೂಟ್ಯೂಬ್ ಲಿಂಕ್ಗಳನ್ನು ಸ್ಥಗಿತಗೊಳಿಸುವಂತೆ ಆದೇಶ ಮಾಡಿತ್ತು. ಒಂದು ವ್ಯಕ್ತಿಯ ವೈಯಕ್ತಿಕ ಚಾರಿತ್ರ್ಯ ಹನನ ಮಾಡಲಿಕ್ಕೆ ಯಾವುದೇ ಮಾಧ್ಯಮಕ್ಕೆ ಅವಕಾಶ ಇಲ್ಲ ಈ ನೆಲದ ಕಾನೂನಿನ ಪ್ರಕಾರ. ನಿರಂತರವಾಗಿ ಅದನ್ನು ಮಾಡ್ತಾ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೊಂದು ಅಂಕುಶ ಹಾಕುವುದು ನ್ಯಾಯಾಲಯದ ಕರ್ತವ್ಯ. ಆ ಕರ್ತವ್ಯವನ್ನು ನ್ಯಾಯಾಲಯ ಸರಿಯಾದ ರೀತಿಯಲ್ಲೇ ಮಾಡಿದೆ ಹೊರತು ಸಂತೋಷ್ ರಾವ್ಗೂ ಈ ಮಾಧ್ಯಮ ನಿರ್ಬಂಧಕ್ಕೂ ಯಾವುದೇ ಸಂಬಂಧ ಇಲ್ಲ. ಮಾಧ್ಯಮಗಳು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಪ್ರಕರಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದ್ದು ವರದಿಯನ್ನು
ಬಿತ್ತರಿಸ್ತಿದ್ದರೆ ಅಂತಹ ಮಾಧ್ಯಮಗಳ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಹೈಕೋರ್ಟಿಗೂ ಸಾಧ್ಯ ಆಗುವುದಿಲ್ಲ. ಒಂದು ವೇಳೆ ಯಾವ ವ್ಯಕ್ತಿಗೆ ಮಾನಹಾನಿಯಾಗಿದೆ ಅವರು ಹೈಕೋರ್ಟ್ನಲ್ಲಿ ಇಲ್ಲದ್ರೆ ಸ್ಥಳೀಯ ನ್ಯಾಯಾಲಯದಲ್ಲಿ ಮಾನಹಾನಿಕರ ಪ್ರಕರಣವನ್ನು ದಾಖಲಿಸಬಹುದು. ಈಗಾಗಲೇ ಹಲವಾರು ಯೂಟ್ಯೂಬ್ ಪ್ರವರ್ತಕರ ಮೇಲೆ ವಿವಿಧ ನ್ಯಾಯಾಲಯಗಳಲ್ಲಿ ಮಾನಹಾನಿ ಪ್ರಕರಣಗಳು ದಾಖಲಾಗಿದೆ, ವಿಚಾರಣೆಯ ಹಂತದಲ್ಲಿದೆ. ಆದ್ದರಿಂದ ಇದಕ್ಕೂ ಸಂತೋಷ್ ರಾವ್ಗೂ ಯಾವುದೇ ಸಂಬಂಧ ಇಲ್ಲ. ಸಂತೋಷ್ ರಾವ್ ತನ್ನ ಪ್ರಭಾವವನ್ನು ಬಳಸಿ ರಾತ್ರಿ ಬೆಳಕಿಲ್ಲದ ಸಮಯದಲ್ಲಿ ತರಾತುರಿಯಲ್ಲಿ ಪರೀಕ್ಷೆ ಮಾಡಿಸುವಷ್ಟು ಪ್ರಭಾವಶಾಲಿ ಅಂತೇಳಿ. ಸಂತೋಷ್ ರಾವ್ಗೂ ಮರಣೋತ್ತರ ಪರೀಕ್ಷೆಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂತ ಹೇಳಿದರೆ ಸೌಜನ್ಯ ಮೃತದೇಹದ ಮರಣೋತ್ತರ ಪರೀಕ್ಷೆ ಆಗುವಂಥ ಸಂದರ್ಭದಲ್ಲಿ ಸಂತೋಷ್ ರಾವ್ನ ಹೆಸರೇ ಪ್ರಸ್ತಾಪವಾಗಿರಲಿಲ್ಲ. ಅಲ್ಲಿ ತರಾತುರಿ ಇದ್ದದ್ದು ಸೌಜನ್ಯನ ಮನೆಯವರಿಗೆ, ಸೌಜನ್ಯನ ಕುಟುಂಬಿಕರಿಗೆ. ರಾತ್ರಿ ವೇಳೆ ಆದರೂ ಮರಣೋತ್ತರ ಪರೀಕ್ಷೆ ಮುಗಿಸಿ ಶವ ಬಿಡುಗಡೆ ಮಾಡಬೇಕು ಅಂತೇಳಿ ಆರಂಭದಲ್ಲಿ ಅವರು ಮರಣೋತ್ತರ ಪರೀಕ್ಷೆಗೆ ಒಪ್ಪುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಪೊಲೀಸರು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಯಾಕಂತ ಹೇಳಿದರೆ ಒಂದು ಮರ್ಡರ್ ಕೇಸ್ ಆದ ಮೇಲೆ ಶವದ ಎಲ್ಲ ಜವಾಬ್ದಾರಿ ಪೊಲೀಸರ ಕೈಯಲ್ಲಿರ್ತದೆ. ಅದನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸುವುದು, ತದನಂತರ ಅದನ್ನು ಅವರು ಸಂಬಂಧಿಕರಿಗೆ ಬಿಟ್ಟು ಕೊಡುವುದು. ಆದ್ದರಿಂದ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಸಂತೋಷ್ ರಾವ್ ಪ್ರಭಾವ ಬೀರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒತ್ತಡ ತಂದದ್ದು ಸೌಜನ್ಯನ ಮನೆಯವರೇ, ಸ್ಥಳೀಯ ಶಾಸಕ ವಸಂತ ಬಂಗೇರರ ಮೂಲಕ. ಆದ್ದರಿಂದ ತರಾತುರಿಯಲ್ಲಿ ರಾತ್ರಿ ವೇಳೆ ಬೆಳಕಿನ ಸಹಾಯದಿಂದ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರು ಶವ ಪರೀಕ್ಷೆಯನ್ನು ನಡೆಸಿದ್ದು ಹೊರತು ಇದಕ್ಕೂ ಸಂತೋಷ್ ರಾವ್ಗೂ ಯಾವ ಸಂಬಂಧ ಇಲ್ಲ. ಸಂತೋಷ್ ರಾವ್ CBIಯನ್ನೇ ಕೊಂಡುಕೊಳ್ಳುವಂತೂ ಪ್ರಭಾವಶಾಲಿಯ ಎನ್ನುವಂಥ ಮತ್ತೊಂದು ಪ್ರಶ್ನೆ. ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ಆರೋಪಿ. CBI ಈ ಪ್ರಕರಣದ ತನಿಖಾ ಸಂಸ್ಥೆ. ಅದರ ಅಧಿಕಾರಿಗಳು ಲಭ್ಯ ಸಾಕ್ಷ್ಯಾಧಾರಗಳ ಮೇಲೆ ತನಿಖೆ ನಡೆಸಿದ್ದಾರೆ. ಸಂತೋಷ್ ರಾವ್ ಮೇಲೆಯೇ ಪೂರಕ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಯಾಕಂತ ಹೇಳಿದರೆ CBIಗೆ ಈ ಪ್ರಕರಣ ಹಸ್ತಾಂತರವಾದದ್ದು ಘಟನೆ ನಡೆದು 2 ವರ್ಷಗಳ ನಂತರ. ಅಷ್ಟೊತ್ತಿಗೆ ಈ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. COD ಅವರು ಚಾರ್ಜ್ ಶೀಟ್ ಮಾಡಿದರು. CBIನವರು ಬಂದು ಮೇಲುಸ್ತುವಾರಿ ಮಾಡಿದರೆ ಹೊರತು ಮತ್ತೆ ಏನು ಮಾಡಿಲ್ಲ. ಮತ್ತೊಂದು ಕೊನೆಯ ಪ್ರಶ್ನೆ ಅಂತ ಹೇಳಿದರೆ, ಸಂತೋಷ್ ರಾವ್ ಎಲ್ಲ ಸಾಕ್ಷಿಗಳನ್ನು ಪ್ರಭಾವ ಬಳಸಿ ನಾಶ ಮಾಡುವಂಥ ಪ್ರಭಾವ ಹೊಂದಿದ್ದಾನೆ. ಖಂಡಿತ ಇಲ್ಲ, ಸಂತೋಷ್ ರಾವ್ ಅಂಥ ಪ್ರಭಾವಶಾಲಿಯೇ ಅಲ್ಲ. ಆದರೆ ಸಂತೋಷ್ ರಾವ್ನೊಟ್ಟಿಗೆ ಇದ್ದಂಥ ಪ್ರಭಾವಶಾಲಿಗಳಿದ್ದಾರಲ್ಲ, ಅವರು ಎಲ್ಲರೂ ಸಾಕ್ಷಿಗಳನ್ನು ಪ್ರತಿಕೂಲ ಸಾಕ್ಷಿಗಳಾಗಿ ಪರಿವರ್ತಿಸಿದ್ದಾರೆ. ಸಂತೋಷ್ ರಾವ್ನನ್ನು ಜಾಮೀನಿನ ಮೇಲೆ ಬಿಡಿಸಿಕೊಂಡು ಯಾರು ಬಂದರು, ಸಂತೋಷ್ ರಾವ್ಗೆ ನ್ಯಾಯಾಲಯದಲ್ಲಿ ಶ್ಯೂರಿಟಿ ಯಾರು ಕೊಟ್ಟರು, ಆ ಶ್ಯೂರಿಟಿಯನ್ನು ಯಾರು ಗೊತ್ತುಪಡಿಸಿದರು, ಇವರೆಲ್ಲರೂ ಈ ಪ್ರಕರಣದಲ್ಲಿ ಸಂತೋಷ್ ರಾವ್ನನ್ನು ಬಿಡಿಸುವಲ್ಲಿ ಪ್ರಭಾವ ಬೀರಿದವರು. ಯಾರು ಬೀರಿದರು ಅಂತ ಹೇಳಿದ ಕೂಡಲೇ ಅದು ಬೆಟ್ಟು ಮಾಡುವುದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಕಡೆಗೆ ಮತ್ತು ಅವರ ಸಹವರ್ತಿಗಳ ಕಡೆಗೆ. ಯಾಕಂತ ಹೇಳಿದರೆ ಈ ಪ್ರಕರಣದಲ್ಲಿ ಸಂತೋಷ್ ರಾವ್ನನ್ನು ನ್ಯಾಯಾಲಯದಿಂದ ನಿರ್ದೋಷಿಯಾಗಿ ಬಿಡುಗಡೆಗೊಳಿಸಿದರೆ ಜನರಲ್ಲಿ ಮತ್ತೊಂದು ಅಭಿಪ್ರಾಯವನ್ನು ಮೂಡಿಸಬಹುದು. ಆದರೆ ಸೌಜನ್ಯನನ್ನು ಕೊಂದವರು ಯಾರು ಎನ್ನುವ ಪ್ರಶ್ನೆಯನ್ನು ಎತ್ತುವ ಮೂಲಕ. ಯಾಕಂದರೆ ಒಂದು ಹೆಣ್ಣು ಮಗಳ ಮೇಲೆ ಆ ರೀತಿಯಾಗಿ ಬರ್ಬರ ರೀತಿಯಲ್ಲಿ ಹತ್ಯೆ ಮಾಡಲಾಗಿದೆ. ಇದು ಒಂದು ಭಾವನಾತ್ಮಕ ವಿಚಾರ. ಎಲ್ಲರ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ. ಆದ್ದರಿಂದ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ಯಾವುದೇ ರೀತಿಯ ಕ್ರಿಮಿನಲ್ ಕೃತ್ಯಗಳು ಜನರ ಮೇಲೆ ಪರಿಣಾಮ ಬೀರ್ತದೆ, ಸರಿಯಾಗಿ ಗೊತ್ತಿತ್ತು. ಅದಕ್ಕಾಗಿ ಸಂತೋಷ್ ರಾವ್ನನ್ನು ಅಷ್ಟು ಖರ್ಚು ಮಾಡಿ, ಅಂದರೆ ಸೌಜನ್ಯನ ಮಾವ ವಿಠಲಗೌಡನೇ ಹೇಳುವಂತೆ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಸಂತೋಷ್ ರಾವ್ನನ್ನು ಬಿಡುಗಡೆಗೊಳಿಸಿದ್ದಾರೆ. ಆದ್ದರಿಂದ ಈ ಪ್ರಕರಣದಲ್ಲಿ ಎಲ್ಲರೂ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಸೌಜನ್ಯನಿಗೆ ಯಾಕೆ ನ್ಯಾಯ ಸಿಗಲಿಲ್ಲ ಅನ್ನುವ ಪ್ರಶ್ನೆಯನ್ನು ಎತ್ತಿದರೆ, ಆ ನ್ಯಾಯವನ್ನು ಮರೀಚಿಕೆ ಮಾಡಿದ್ದು ಸೌಜನ್ಯನ ಮನೆಯವರು ಮತ್ತು ಆ ಹೋರಾಟದಲ್ಲಿ ಭಾಗಿಗಳಾದವರು. ಇವರೆಲ್ಲರೂ ಮಾಡಿದ್ದು ಸೌಜನ್ಯನ ಹೆಸರು ಹೇಳಿ ದುಡ್ಡು ಮಾಡಬಹುದು ಅಂತೇಳಿ. ಸರಿ ಮಾಡಿದ್ದಾರೆ,
ಮಹೇಶೆಟ್ಟಿ ತಿಮ್ಮರೋಡಿಯವರೂ ಮಾಡಿದ್ದಾರೆ. 2 ಕೋಟಿ ಚಿಲ್ಲರೆ ಹಣ ಅವರ ಅಕೌಂಟಿಗೆ ಬಂದಿದೆ. ಸೌಜನ್ಯ ತಾಯಿ ಕುಸುಮಾವತಿಯವರ ಅಕೌಂಟಿಗೆ 1.5 ಕೋಟಿಯಷ್ಟು ಹಣ ಬಂದಿದೆ. ಅವರು ಸುಮಾರು 1.25 ಕೋಟಿ ರು ಖರ್ಚು ಮಾಡಿ 3 ಮಹಡಿಯ ಮನೆ ಕಟ್ಟಿದ್ದಾರೆ. ಸೌಜನ್ಯ ಮಾವ ನಿಡ್ಲೆಯಲ್ಲಿ ಅಂಗಡಿ ನಿರ್ಮಾಣ ಮಾಡಿದ್ದಾರೆ. 2 ಕೋಟಿಯ ಮನೆ ಕಟ್ತಾ ಇದ್ದಾರೆ. ಸುಮಾರು 7 ಎಕರೆ ಜಾಗವನ್ನು ಅಕ್ರಮವಾಗಿ ಕಬಳಿಸಿದ್ದಾರೆ. ಅದೇ ರೀತಿ ಸೌಜನ್ಯನ ತಾಯಿ ಕುಸುಮಾವತಿಯವರು ಸಹ ಸಕ್ರಮದ ಅಡಿಯಲ್ಲಿ 4 ಎಕರೆ ಚಿಲ್ಲರೆ ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಅದು ಸಹ ಕುಸುಮಾವತಿಯವರ ಹೆಸರಿಗೆ ಅಲ್ಲ, ಇಂದಿರಾವತಿಯವರ ಹೆಸರಿಗೆ. ಸಕ್ರಮ ಫೈಲ್ ಕ್ಲಿಯರ್ ಆಗಿದೆ. ಇದು ಎಲ್ಲವೂ ಸೌಜನ್ಯ ಮಹಿಮೆ. ಈ ಸೌಜನ್ಯ ಮಹಿಮೆ ಇಲ್ಲಿಯವರೆಗೆ ಬಂದಂತೆ ಹೇಳಿದರೆ, ಅವರ ಮನೆಯಲ್ಲಿ ಐಷಾರಾಮಿ ವಾಹನಗಳು ಬಂದಿದೆ, 3 ಅಂತಸ್ತಿನ ಮನೆ ಬಂದಿದೆ, ವಿಠಲಗೌಡರಿಗೆ ಅಂಗಡಿ ಹೋಟೆಲು ಕಟ್ಟಡ ಆಗಿದೆ, ಅವರ ಮನೆ ನಿರ್ಮಾಣ ಆಗ್ತಾಯಿದೆ. ಮಹೇಶೆಟ್ಟಿ ತಿಮ್ಮರೋಡಿ ಅವರಿಗೆ 18,000 ಸ್ಕ್ವೇರ್ ಫೀಟ್ನ ಬೃಹತ್ ಬಂಗಲೆ ನಿರ್ಮಾಣ ಆಗುತ್ತೆ. ಇದೆಲ್ಲವೂ ಸೌಜನ್ಯ ಮಹಿಮೆ. ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಇಡೀ ಕುಟುಂಬವನ್ನು ಒಂದು ಶ್ರೀಮಂತಿಕೆಯ ಮಜಲಿಗೆ ತಂದು ನಿಲ್ಲಿಸಿದೆ ಎನ್ನುವುದಂತೂ ಸ್ಪಷ್ಟ. ನಿರಂತರ ಸುದ್ದಿ